ಕಿಟಕಿಯಲ್ಲಿ ಮತ್ತೊಂದು ಅಪಾರ್ಟ್ಮೆಂಟ್ ಬೆಂಕಿ ಅವಘಡ ಸಂಭವಿಸಿದೆ. ಅದೃಷ್ಟಕ್ಕೆ ಯಾವುದೇ ಜೀವಹಾನಿ ಉಂಟಾಗಿಲ್ಲ. ಈ ಬೆಂಕಿ ಅವಘಡದಿಂದ ಜನರನ್ನು ರಕ್ಷಿಸಿದ ಓರ್ವ ರಿಯಲ್ ಹೀರೋ ಇದ್ದಾನೆ. ಆ ರಿಯಲ್ ಹೀರೋ ಒಂದು ನಾಯಿ. ಕಿಟಕಿಯಲ್ಲಿ ಅಬ್ಬರ ಮಾಡ್ತಿರೋ ಬೆಂಕಿಯ ಕೆನ್ನಾಲಿಗೆ, ಅಪಾರ್ಟ್ಮೆಂಟ್ ಸುತ್ತಲೂ ಆವರಿಸಿರೋ ಹೊಗೆ, ಹೊರಕ್ಕೆ ಓಡಿ ಬಂದು ಆತಂಕದಲ್ಲಿರೋ ಅಪಾರ್ಟ್ಮೆಂಟ್ ನಿವಾಸಿಗಳು. ಈ ಬೆಂಕಿ ದುರಂತ ನಡೆದಿರೋದು ಎಲೆಕ್ಟ್ರಾನಿಕ್ ಸಿಟಿ ಬಳಿಯ ಸಂಪಿಗೆ ನಗರದ ವಸುಂಧರಾ ಲೇಔಟ್ ಅಲ್ಲಿ. ಒಂದು ಶ್ವಾನ, 150 ಜನರ ಪ್ರಾಣ. ಆಪತ್ ಬಾಂಧವನಾದ ಸಾಕು ನಾಯಿ. ಈ ಬೆಂಕಿ ದುರಂತದಿಂದ ಜನರನ್ನ ಬಚಾವ್ ಮಾಡಿದ ಓರ್ವ ಹೀರೋ ಕೂಡ ಇದ್ದಾನೆ. ಅದುವೇ ಈ ಸಾಕು ನಾಯಿ. ಈ ನಾಯಿ ಇಲ್ಲ ಅಂದಿದ್ರೆ ಈ ಬೆಂಕಿ ದುರಂತದಲ್ಲಿ ಎಷ್ಟು ಜೀವ ಹಾನಿಯಾಗ್ತಿತ್ತೋ. ಅಂದ ಹಾಗೆ ಬೆಂಕಿ ಅವಘಡ ಸಂಭವಿಸಿರೋ ಈ ಅಪಾರ್ಟ್ಮೆಂಟ್ ಹೆಸರು ವಿಮ್ಯಾಕ್ಸ್ ಚಾಲೆಟ್. ಈ ಅಪಾರ್ಟ್ಮೆಂಟ್ ಅಲ್ಲಿ 50ರಷ್ಟು ಫ್ಲಾಟ್ಗಳಿವೆ. 150ಕ್ಕೂ ಅಧಿಕ ಮಂದಿ ವಾಸ ಇದ್ದಾರೆ. ಇವತ್ತು ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಇದ್ದಕ್ಕಿದ್ದಂತೆ ಒಂದು ಫ್ಲಾಟ್ ಅಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ವಿಜಯ್ ಪಿಳ್ಳೆ ಅನ್ನೋರ ಫ್ಲಾಟ್ನ ಕೋಣೆಯಲ್ಲಿ ಕಾಣಿಸಿಕೊಂಡ ಬೆಂಕಿ ಬಳಿಕ ರುದ್ರ ನರ್ತನ ಮಾಡುತ್ತಾ ಇಡೀ ಮನೆಯನ್ನು ಆವರಿಸಿತ್ತು. ಬೆಂಕಿ ಹೊತ್ತಿಕೊಂಡಾಗಲೇ ವಿಜಯ್ ಪಿಳ್ಳೆ ಸಾಕಿದ್ದ ಗೋಲ್ಡನ್ ರಿಟ್ರೀವರ್ ತಳಿಯ ಅಪ್ಪು ಹೆಸರಿನ 2 ವರ್ಷದ ಈ ನಾಯಿ ಎಲ್ಲರನ್ನ ಎಚ್ಚರಿಸಿದೆ. ಯಾವತ್ತೂ ಆತರ ಬೊಗಳದ ನಾಯಿಯ ಶಬ್ದ ಕೇಳಿ ಎಚ್ಚೆತ್ತ ಫ್ಲಾಟ್ ನಿವಾಸಿಗಳಿಗೆ ಬೆಂಕಿ ಹೊತ್ಕೊಂಡಿರುವುದು ಗಮನಕ್ಕೆ ಬಂತು. ತಕ್ಷಣ ಅಪಾರ್ಟ್ಮೆಂಟ್ ನಿವಾಸಿಗಳು ಹೊರಗಡೆ ಓಡಿ ಬಂದು ಜೀವ ಉಳಿಸಿದ್ದಾರೆ. ಅಷ್ಟೇ ಅಲ್ಲ, ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಕೋಣೆಯಲ್ಲಿ ನಿದ್ರಿಸ್ತಾ ಇದ್ದ ವಿಜಯ್ ಪಿಳ್ಳೆ ಅವರ ತಾಯಿಯನ್ನ ಹೊರಗಡೆ ಎತ್ಕೊಂಡು ಬಂದು ಪ್ರಾಣ ಉಳಿಸಿದ್ದಾರೆ. ನಾಯಿ ಒಂದು ಸ್ಮೆಲ್ ಬಂದ ತಕ್ಷಣ, ಹೊಗೆ ಬಂದ ತಕ್ಷಣ ಅವೇರ್ ಮಾಡಿದೆ. ಒಂದು ಶಬ್ದ ಮಾಡಿರೋದಕ್ಕೆ ಆ ಒಂದು ಮನೆಯಲ್ಲಿದ್ದ ಆ ಅಮ್ಮನೂ ಎದ್ದು ಹೊರಗಡೆ ಬಂದಿದ್ದಾರೆ. ಅಮ್ಮ ಏನೋ ನಿದ್ದೆ ಮಾಡ್ತಾ ಇದ್ರು. ಆಕ್ಚುಲಿ ಹಾರ್ಟ್ ಪೇಷಂಟು ಅಂತ ಹೇಳ್ತಾ ಇದ್ರು. ಅಮ್ಮ ಮಲಗಿಬಿಟ್ಟಿದ್ದಾರೆ, ಗೊತ್ತಾಗಿಲ್ಲ. ಸ್ಮೋಕ್ ಬಂದ್ಮೇಲೆ ಆ ನಾಯಿ ಬೊಗಳಿದ ಮೇಲೆ ಮತ್ತೆ ಆ ಅಮ್ಮ ಎದ್ದು ಆಚೆ ಡೋರ್ ತಗೊಂಡು ಆಚೆ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈ ಬೆಂಕಿ ಅವಘಡದ ಮಾಹಿತಿ ತಿಳಿತಾ ಇದ್ದಂತೆ ಅಗ್ನಿಶಾಮಕ ಸಿಬ್ಬಂದಿ ಹಾಗೆ ಪೊಲೀಸರು ದೌಡಾಯಿಸಿ ಬಂದಿದ್ದಾರೆ. 2 ಗಂಟೆಗಳ ಕಾಲ ಹರಸಾಹಸ ಮಾಡಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿ ಇತರೆ ಫ್ಲಾಟ್ಗಳಿಗೆ ಬೆಂಕಿ ಹಬ್ಬದಂತೆ ತಡೆದಿದ್ದಾರೆ. ಬೆಂಕಿಗೆ ಸಿಲುಕಿದ ಫ್ಲಾಟ್ನ ಎಲ್ಲಾ ವಸ್ತುಗಳು ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿದೆ. ಏನಕ್ಕಾಗಿದೆ ಅಂತ ಅಂದ್ಬಿಟ್ಟು ಇನ್ನೂ ಗೊತ್ತಿಲ್ಲ. ಶಾರ್ಟ್ ಸರ್ಕ್ಯೂಟ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಕೆಲಸಕ್ಕೆ ಹೋಗಿದ್ರು. ಒಂದು ಯಾರೋ ಒಬ್ಬರ ಅಜ್ಜಿ ಮಾತ್ರ ಇದ್ರು ಅಂತ ಒಂದು ನನ್ನ ಮಾಹಿತಿ ಪ್ರಕಾರ ನನಗೆ ಕೇಳಿದ್ರು. ಅವ್ರೇನೋ ಇನ್ಫಾರ್ಮೇಶನ್ ಕೊಟ್ಟಿರೋದಕ್ಕೆ ಅವ್ರ ಮಕ್ಕಳು ಓಡ್ ಬಂದವ್ರೆ ಇಲ್ಲಿ ಫ್ಲಾಟ್ನಲ್ಲಿ ಇರೋರು. ಬಟ್ ಯಾರಿಗೇನು ತೊಂದರೆ ಆಗಿಲ್ಲ. ಬೆಂಕಿ ಅವಘಡಕ್ಕೆ ನಿಖರ ಕಾರಣ ಇನ್ನೂ ಗೊತ್ತಾಗಿಲ್ಲ. ಆದರೆ ಬೆಡ್ರೂಮ್ ಅಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ಹೊತ್ತಿಕೊಂಡಿರೋ ಶಂಕೆ ಇದೆ. ಒಟ್ಟಿನಲ್ಲಿ ಸಂಭವಿಸಬಹುದಾಗಿದ್ದ ಮಹಾ ದುರಂತವೊಂದು ಸಾಕು ನಾಯಿಯ ಸಮಯ ಪ್ರಜ್ಞೆಯಿಂದ ತಪ್ಪಿದೆ. ಈ ಅಪ್ಪು ಈಗ ಅಪಾರ್ಟ್ಮೆಂಟ್ ನಿವಾಸಿಗಳ ಪಾಲಿಗೆ ದೇವರಾಗಿದೆ. ಆದೂರ್ ಚಂದ್ರು, ನ್ಯೂಸ್ 18 ಕನ್ನಡ, ಆನೇಕಲ್. ಆತ 15ಕ್ಕೂ ಹೆಚ್ಚು ಕ್ರೈಮ್ ಕೇಸ್ಗಳ ರೌಡಿ ಆಸಾಮಿ. ಕೊಲೆ, ದರೋಡೆ, ಸುಲಿಗೆ ಮಾಡಿಕೊಂಡು ಮೆರಿತಾ ಇದ್ದ. ಇತ್ತೀಚೆಗೆ ಒಬ್ಬನ ಕೊಲೆ ಮಾಡಿ ತಲೆಮರೆಸಿಕೊಂಡಿದ್ದ. ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿದ್ದ ಆತನಿಗೆ ಸಿಸಿಬಿ ಗುಂಡಿ ತೋಡಿತ್ತು. ಸರಿಯಾದ ಟೈಮ್ ನೋಡಿ ಆತನ ಕಾಲನ್ನೇ ಪಂಚರ್ ಮಾಡಿದ್ದಾರೆ. ಗುಂಡೇಟು ತಿಂದು ಆಸ್ಪತ್ರೆಯಲ್ಲಿ ಅಂಗಾತ ಮಲಗಿರೋ ಇವನೇ ನೋಡಿ ಆ ರೌಡಿ. ಹೆಸರು ಪಳನಿ ಅಲಿಯಾಸ್ ಕರ್ಚಿ ಪಳನಿ. ರೌಡಿಯ ಕಾಲು ಸೀಳಿದ ಸಿಸಿಬಿ ಗುಂಡು. ಕ್ರೈಮ್ ಲೋಕದ ಪಾತಕಿಗೆ ಖಾಕಿ ಖೆಡ್ಡ. ರೌಡಿ ಪಳನಿ ಬೆಂಗಳೂರಿನ 3 ಠಾಣೆಗಳ ರೌಡಿ ಶೀಟರ್. ಈತನ ಮೇಲೆ 3 ಕೊಲೆ ಕೇಸ್ಗಳಿವೆ. ಅಲ್ಲದೆ ನಗರದ ವಿವಿಧ ಠಾಣೆಗಳಲ್ಲಿ 15ಕ್ಕೂ ಹೆಚ್ಚು ಅಪರಾಧ ಪ್ರಕರಣಗಳಿವೆ. ಈತ ಕಳೆದ 10ನೇ ತಾರೀಕಿನಂದು ಬೆಳಂದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮುನ್ನಾ ಕುಮಾರ್ ಎಂಬಾತನ ಕತ್ತು ಸೀಳಿ ಕೊಲೆ ಮಾಡಿದ್ದ. ದಾರಿ ಬಿಡುವ ಕ್ಷುಲ್ಲಕ ವಿಚಾರದಲ್ಲಿ ಈ ಕೊಲೆ ನಡೆದಿತ್ತು. ಆ ಬಳಿಕ ಪೊಲೀಸರಿಗೆ ಸಿಗದೆ ತಲೆಮರೆಸಿಕೊಂಡಿದ್ದ ರೌಡಿ ಪಳನಿಯನ್ನ ಇವತ್ತು ಸಿಸಿಬಿ ಪೊಲೀಸರು ಬೇಟೆಯಾಡಿದ್ದಾರೆ. 10ನೇ ನವೆಂಬರ್ ಬೆಳಂದೂರು ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕೊಲೆ ಪ್ರಕರಣ ಆಗಿರುತ್ತೆ. ಇದರಲ್ಲಿ ಪ್ರಮುಖ ಆರೋಪಿ ಏನಿದ್ದಾನೆ ಪಳನಿ ಅಲಿಯಾಸ್ ಕರ್ಚಿ ಪಳನಿ ಅಂತ, ಅವನು ಅಬ್ಸ್ಕೌಂಡಿಂಗ್ ಆಗಿದ್ದ. ಇವನ ಹಿನ್ನೆಲೆ ನೋಡಿದಾಗ ಇವನ ಮೇಲೆ ಸುಮಾರು 15ಕ್ಕಿಂತ ಜಾಸ್ತಿ ಪ್ರಕರಣಗಳು ನಗರದಲ್ಲಿ ಅನೇಕ ಪೊಲೀಸ್ ಸ್ಟೇಷನ್ಗಳಲ್ಲಿ ವರದಿಯಾಗಿದೆ.
ಇದರಲ್ಲಿ ಕೊಲೆ ಪ್ರಕರಣಗಳು, ಅಟೆಂಪ್ಟ್ ಟು ಮರ್ಡರ್, ಸುಲಿಗೆ, ಈ ರೀತಿ ಬೇರೆ ಬೇರೆ ಪ್ರಕರಣಗಳು ವರದಿಯಾಗಿದೆ. ಶಾಂತಿನಗರ ಸ್ಮಶಾನದಲ್ಲಿ ಪಳನಿ ಅಡಗಿ ಕುಳಿತಿದ್ದ ಖಚಿತ ಮಾಹಿತಿ ಸಿಸಿಬಿಗೆ ಸಿಕ್ಕಿತ್ತು. ತಕ್ಷಣ ಸಿಸಿಬಿಯ ರೌಡಿ ನಿಗ್ರಹ ದಳದ ಪೊಲೀಸರು ಕಾರ್ಯಾಚರಣೆ ಶುರು ಮಾಡಿದ್ರು. ಆದರೆ ಈ ಆಸಾಮಿ ಬಂಧಿಸಲು ಬಂದಿದ್ದ ಪೊಲೀಸರ ಮೇಲೆಯೇ ಹಲ್ಲೆ ಮಾಡಿದ್ದಾನೆ. ಇನ್ಸ್ಪೆಕ್ಟರ್ ಹರೀಶ್ ಎಡಗೈಗೆ ಡ್ರ್ಯಾಗರ್ನಿಂದ ಇರಿದಿದ್ದಾನೆ. ತಕ್ಷಣ ಎಸಿಪಿ ಪರಮೇಶ್ವರ್ ರೌಡಿ ಪಳನಿಯ ಕಾಲಿಗೆ ಗುಂಡು ಹೊಡೆದು ಅರೆಸ್ಟ್ ಮಾಡಿದ್ದಾರೆ. ಸೊ ಈ ಒಂದು ಬೆನ್ನತ್ತಿ ಸಿಸಿಬಿ ಅಧಿಕಾರಿರವರು ಏನ್ ಬೆನ್ನತ್ತಿದ್ರು, ನಿನ್ನೆ ಒಂದು ಖಚಿತ ಮಾಹಿತಿ ಬಂತು. ಇನ್ಸ್ಪೆಕ್ಟರ್ ಎಲ್ಲ ಹೋಗಿ ಅಲ್ಲಿ ಅವನ್ನ ಹಿಡಿಯೋಕೆ ಪ್ರಯತ್ನ ಪಟ್ಟಾಗ ಅವನಲ್ಲಿದ್ದಂತ ಒಂದು ಡ್ಯಾಗರ್, ಚಾಕುವನ್ನ ತಗೊಂಡು ನಮ್ಮ ಇನ್ಸ್ಪೆಕ್ಟರ್ ಮೇಲೆ ಹಲ್ಲೆ ಮಾಡ್ತಾನೆ. ಅದನ್ನ ಕಂಟ್ರೋಲ್ ತಗೊಳಕ್ಕೆ ಮತ್ತು ಅವನ್ನ ದಸ್ತಗಿರಿ ಮಾಡಕ್ಕೆ ಅನಿವಾರ್ಯವಾಗಿ ಆತನ ಕಾಲಿಗೆ ಗುಂಡನ್ನ ಹಾರಿಸಲಾಗಿತ್ತು. ಆತನು ಮತ್ತೆ ನಮ್ಮ ಇನ್ಸ್ಪೆಕ್ಟರ್ ಏನು ಇಂಜರ್ಡ್ ಆಗಿದ್ದಾರೆ, ಇಬ್ಬರಿಗೂ ಕೂಡ ಆಸ್ಪತ್ರೆಗೆ ನಾವು ಅಡ್ಮಿಟ್ ಮಾಡಿದೀವಿ. ಗುಂಡೇಟು ತಿಂದಿರೋ ಪಳನಿ ಮತ್ತು ರೌಡಿ ಕೈಯಲ್ಲಿ ಗಾಯಗೊಂಡಿರೋ ಇನ್ಸ್ಪೆಕ್ಟರ್ ಅವರನ್ನ ಬೌರಿಂಗ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇನ್ನೊಂದು ಕಡೆ ಪೊಲೀಸರು ಹೆಚ್ಚಿನ ತನಿಖೆ ಕೈಗೊಂಡಿದ್ದಾರೆ. ಮಂಜುನಾಥ್ ಚಂದ್ರ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಬಿಟ್ಕಾಯಿನ್ ಪ್ರಕರಣದ ಆರೋಪಿ ಶ್ರೀಕಿ ಜೀವಕ್ಕೆ ಅಪಾಯ ಇದೆ, ಪೊಲೀಸ್ ಭದ್ರತೆ ಕೊಡಿ ಎಂಬ ಆಗ್ರಹ ಕೇಳಿ ಬಂದಿದ್ವು. ಈ ಹಿನ್ನೆಲೆಯಲ್ಲಿ ಶ್ರೀಕಿಗೆ ಪೊಲೀಸ್ ಭದ್ರತೆ ನೀಡಲು ಬೆಂಗಳೂರು ಪೊಲೀಸ್ ಕಮಿಷನರ್ ಸೂಚನೆ ಕೊಟ್ಟಿದ್ದಾರೆ. ಶ್ರೀಕಿಯ ಭದ್ರತೆಗಾಗಿ ಓರ್ವ ಇನ್ಸ್ಪೆಕ್ಟರ್ನ ನಿಯೋಜನೆ ಮಾಡಲಾಗಿದೆ. ಆದರೆ ಶ್ರೀಕಿ ಅಜ್ಞಾತವಾಗಿದ್ದು ಪೊಲೀಸರ ಕೈಗೆ ಸಿಕ್ಕಿಲ್ಲ. ಪೊಲೀಸರು ಶ್ರೀಕಿ ಬಗ್ಗೆ ಮಾಹಿತಿ ಕಲೆ ಹಾಕ್ತಾನೇ ಇದ್ದಾರೆ. ಇನ್ನೊಂದೆಡೆ ಶ್ರೀಕಿಯ ಲ್ಯಾಪ್ಟಾಪ್ ಜಾಲಾಡಲು ಖಾಕಿ ಪಡೆ ಮುಂದಾಗಿದೆ. ಶ್ರೀಕಿ ಬಳಿಯಿಂದ ಸಿಕ್ಕಿರೋ 4 ಲ್ಯಾಪ್ಟಾಪ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಲ್ಯಾಪ್ಟಾಪ್ನಲ್ಲಿದ್ದ ಪ್ರತಿಯೊಂದು ಫೈಲನ್ನ ಮಿರರ್ ಇಮೇಜ್ ಮೂಲಕ ಟೆಕ್ನಿಕಲ್ ಆಗಿ ಅಧ್ಯಯನ ಮಾಡೋಕೆ ಸಿಐಡಿಗೆ ಲ್ಯಾಪ್ಟಾಪ್ ರವಾನೆ ಮಾಡಲಾಗಿದೆ. ಜಯದೇವ ಆಸ್ಪತ್ರೆ ಕ್ಯಾಂಪಸ್ನಲ್ಲಿ ಇನ್ಫೋಸಿಸ್ ಪ್ರತಿಷ್ಠಾನ ಹೊಸ ಆಸ್ಪತ್ರೆ ಕಟ್ಟಿಕೊಟ್ಟಿದೆ. ಇದು ನ್ಯೂಸ್ 18 ಸಾಮಾಜಿಕ ಕಳಕಳಿಯ ಒಂದು ಭಾಗ. ನ್ಯೂಸ್ 18 ಕನ್ನಡ ನೀಡುವ ವರ್ಷದ ಕನ್ನಡಿಗ ಪ್ರಶಸ್ತಿ ಸಮಾರಂಭದಲ್ಲಿ ಪ್ರಸ್ತಾಪವಾದ ಬೃಹತ್ ಯೋಜನೆ ಇದೀಗ ಜನಸೇವೆಗೆ ಸಿದ್ಧವಾಗಿದೆ. ಬಡವರ ಪಾಲಿನ ಸಂಜೀವಿನಿಯಾದ ಜಯದೇವ, ಇನ್ಫೋಸಿಸ್ ಪ್ರತಿಷ್ಠಾನದ ಸಮಾಜ ಸೇವೆ, ನ್ಯೂಸ್ 18 ಸಾಮಾಜಿಕ ಕಾಳಜಿಯ ಬೃಹತ್ ಫಲ. ಸಮಾಜದ ಬಡವರಿಗೆ ಕಡಿಮೆ ದರದಲ್ಲಿ ಆರೋಗ್ಯ ಸೌಲಭ್ಯ ಒದಗಿಸುವ ಜಯದೇವ ಹೃದ್ರೋಗ ಕ್ಯಾಂಪಸ್ನಲ್ಲಿ ಮತ್ತೊಂದು ಆಸ್ಪತ್ರೆ ಸೇವೆಗೆ ಸಿದ್ಧ. ಇನ್ಫೋಸಿಸ್ ನಿರ್ಮಿಸಿದ 350 ಹಾಸಿಗೆಯ ಆಸ್ಪತ್ರೆಯನ್ನು ಸಿಎಂ ಬಸವರಾಜ ಬೊಮ್ಮಾಯಿ ಲೋಕಾರ್ಪಣೆಗೊಳಿಸಿದರು. ಉದ್ಘಾಟನಾ ಸಮಾರಂಭದಲ್ಲಿ ವರ್ಚುವಲ್ ಮೂಲಕ ಸುಧಾಮೂರ್ತಿ ಹಾಗೂ ನಾರಾಯಣ ಮೂರ್ತಿ ಪಾಲ್ಗೊಂಡಿದ್ದರು. ಈ 350 ಬೆಡ್ ಇವತ್ತು ಮಾಡಿದ್ರಿಂದ ಬಹಳಷ್ಟು ಲೋಡು ಜಯದೇವದ ಮುಖ್ಯ ಒಂದು ಆಸ್ಪತ್ರೆಗೆ ಇವತ್ತು ಈ ಲೋಡ್ ತೆಗೆದುಕೊಂಡಿದೆ. ಪರಿಪೂರ್ಣವಾಗಿರುವಂತಹ ಸರ್ವ ಸ್ವತಂತ್ರ ಒಂದು ಹೃದಯ ರೋಗದ ಆಸ್ಪತ್ರೆಯಾಗಿ ಇವತ್ತು ಸನ್ಮಾನ್ಯ ನಾರಾಯಣ ಮೂರ್ತಿ, ಸುಧಾಮೂರ್ತಿಯವರು ಕೊಡುಗೆಯಾಗಿ ನಮಗೆ ಕೊಟ್ಟಿರುವಂತದ್ದು. ಅದು ಬಡವ ಜನತೆಗೆ ಅವರು ಮಾಡಿರುವಂತಹ ಮಹದ್ ಉಪಕಾರ. ಜಯದೇವ ಆಸ್ಪತ್ರೆ ಕ್ಯಾಂಪಸ್ ಇದೀಗ 1050 ಹಾಸಿಗೆಗಳ ಸಾಮರ್ಥ್ಯ ಹೊಂದಿದೆ. ಹೊಸ ಆಸ್ಪತ್ರೆಯಲ್ಲೂ ಇಂದಿನಿಂದಲೇ ಸೇವೆ ಸಿಗುತ್ತಿದೆ. ಇನ್ಫೋಸಿಸ್ ಫೌಂಡೇಶನ್ ಆಸ್ಪತ್ರೆ ನಾವು ಇರತಕ್ಕಂಥ ಆಸ್ಪತ್ರೆಗೆ ಸಂಪರ್ಕ ಸೇತುವೆ ಮೂಲಕ ಅದನ್ನ ಸಂಪರ್ಕ ಮಾಡಿದ್ದಾರೆ. ಸೊ ಇದರಿಂದ ವಿತ್ ಮಿನಿಮಮ್ ಮ್ಯಾನ್ ಪವರ್ ವಿ ಕ್ಯಾನ್ ಮ್ಯಾನೇಜ್ ದಿಸ್ ಹಾಸ್ಪಿಟಲ್. ನಿಜವಾಗ್ಲೂ ಇದು ಒಂದು ಬಹು ದೊಡ್ಡ ಕೊಡುಗೆ ಅಂತ ನನ್ನ ಭಾವನೆ. ಈ ಆಸ್ಪತ್ರೆ ನಿರ್ಮಾಣಕ್ಕೆ ಪ್ರೇರಣೆಯಾಗಿದ್ದು ನ್ಯೂಸ್ 18 ಕನ್ನಡ ಸುದ್ದಿವಾಹಿನಿಯ ಜನಪ್ರಿಯ ಕಾರ್ಯಕ್ರಮ ವರ್ಷದ ಕನ್ನಡಿಗ. ನ್ಯೂಸ್ 18 ಕನ್ನಡ ವರ್ಷದ ಕನ್ನಡಿಗ ವೇದಿಕೆಯಲ್ಲೂ ಜಯದೇವ ಆಸ್ಪತ್ರೆಗೆ ಹೆಚ್ಚಿನ ರೋಗಿಗಳು ಬರೋ ವಿಚಾರ ಪ್ರಸ್ತಾಪ ಆಗಿತ್ತು. ಮತ್ತೊಂದು ಆಸ್ಪತ್ರೆ ಅನಿವಾರ್ಯತೆ ಬಗ್ಗೆ ಸುಧಾಮೂರ್ತಿ ಗಮನಕ್ಕೆ ಬಂದಿತ್ತು. ಈ ಕಾಳಜಿ ಈಗ ನನಸಾಗಿದೆ. ನೀವು ಪ್ರತಿ ಸಲವೂ ಹೇಳ್ತಾ ಇದ್ರಿ ಇದರಿಂದ ನಮ್ಗೆ ಎಷ್ಟು ಲಾಭ ಆಗಿ ಎಷ್ಟು ಜನರು ನಿಮ್ಗೆ ಹರಿಸಿದ್ದಾರೆ ಅಂತ. ನಮ್ಮ ಜೊತೆಗೆ ಮಂಚವೂ ಬಾರದು, ಮಡದಿಯೂ ಬಾರಳು, ಕಂಚು ಕನ್ನಡಿಯೂ ಬಾರದು. ಹಾಗೆ ನಮ್ಮ ಪುರಂದರದಾಸರು ಹೇಳ್ತಾರೆ, ನಿಮ್ಮ ಜೀವನದಲ್ಲಿ ನಿಮ್ ಜೊತೆಗೆ ಏನು ಬರುವುದೇ ಇಲ್ಲ, ಬರುವುದು ಕೇವಲ ಜನರ ಹಾರೈಕೆ. ಅದನ್ನು ನಿಮಗೆ ಅನುವು ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ನನ್ನ ಪರವಾಗಿಯೂ ಇನ್ಫೋಸಿಸ್ ಪ್ರತಿಷ್ಠಾನದ ಪರವಾಗಿಯೂ ಅನೇಕ ವಂದನೆಗಳು. ಕಾರ್ಯಕ್ರಮದಲ್ಲಿ ಸಿಎಂ ಹಾಗೂ ಮಂಜುನಾಥ್ ನಡುವೆ ಹಾಸ್ಯದ ಚಟಾಕಿನೂ ಇತ್ತು. ಡಾಕ್ಟರ್ ಮಂಜುನಾಥ್ ಅವರು ಕೇಳ್ತಿರ್ತಾರೆ, ಯಾವಾಗ ಬರ್ತೀರಿ ಚೆಕಪ್ಗೆ ಅಂತ. ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಇದರ ಉದ್ಘಾಟನೆಗೆ ಬಂದಿದ್ದೇನೆ, ಇನ್ನಷ್ಟು ಉದ್ಘಾಟನೆಗೆ ಬರ್ತೇನೆ. ಆದಷ್ಟು ಚೆಕಪ್ಗೆ ಬರೆದ ರೀತಿಯಲ್ಲಿ ದೇವರು ಕಾಪಾಡಲಿ ಅಂತ ಹೇಳಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.
ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಏಷ್ಯಾದ ಅತಿ ದೊಡ್ಡ ಇವೆಂಟ್ ನಮ್ಮ ಬೆಂಗಳೂರು ಟೆಕ್ ಸಮ್ಮಿಟ್. 3 ದಿನಗಳ ಬೆಂಗಳೂರು ತಂತ್ರಜ್ಞಾನ ಸಮಾವೇಶಕ್ಕೆ ಇವತ್ತು ಚಾಲನೆ ಸಿಕ್ಕಿದೆ. ಟೆಕ್ ಸಮ್ಮಿಟ್ನಲ್ಲೂ ಅಪ್ಪು ಅವರ ನೆನಪು ಮಾಡಲಾಗಿದೆ. 24ನೇ ಆವೃತ್ತಿಯ ಬೆಂಗಳೂರು ತಂತ್ರಜ್ಞಾನ ಶೃಂಗಸಭೆಗೆ ಭವಿಷ್ಯವನ್ನ ಮುನ್ನಡೆಸು ಎಂಬ ಘೋಷವಾಕ್ಯ. ಇಡೀ ಜಗತ್ತೇ ತಿರುಗಿ ನೋಡ್ತಾ ಇರೋ ಬೆಂಗಳೂರು ಟೆಕ್ ಸಮಿಟ್ಗೆ ಇವತ್ತು ಚಾಲನೆ ಕೊಟ್ಟ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಕನ್ನಡದಲ್ಲಿ ಭಾಷಣ ಆರಂಭಿಸಿದ್ರು. ಪುನೀತ್ ರಾಜ್ಕುಮಾರ್ ಅವರನ್ನ ನೆನಪು ಮಾಡಿಕೊಂಡು ಕಂಬನಿ ಮಿಡಿದ್ರು. ಇಂದು ಬೆಂಗಳೂರು ಟೆಕ್ ಶೃಂಗಸಭೆ 2020-21 ಅನ್ನು ಉದ್ಘಾಟಿಸಿದರು ನನಗೆ ಸಂತೋಷ ತಂದಿದೆ. I was shocked and deeply saddened by the untimely and sudden demise of a well-known Kannada actor, upcoming Sri Punit Rajkumar Appu. He was not only a talented superstar, but a great human being who cared for the well-being of the poor and needy. ಟೆಕ್ ಸಮಿಟ್ ಕುರಿತು ಮಾತನಾಡಿದ ಉಪರಾಷ್ಟ್ರಪತಿಗಳು ಜಗದ್ವಿಖ್ಯಾತ ಉದ್ದಿಮೆಗಳಿಗೆಲ್ಲ ಭಾರತೀಯರು ನಾಯಕತ್ವ ವಹಿಸಿರೋದು ನಮ್ಮ ಪ್ರಗತಿಯ ಸಾಧನೆ ಅಂತ ಬಣ್ಣಿಸಿದ್ರು. Bangalore is a happening place. India is a happening place. And here, the Prime Minister Sri Narendra Bhai Modi is focusing his attention on transforming the entire system using technology, IT, BT, with doing their duty. IT, BT, do your duty, you will become mighty. ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕರ್ನಾಟಕ ಹಾಗೆ ಬೆಂಗಳೂರಿನ ಸಾಧನೆಯನ್ನ ಸಿಎಂ ಬೊಮ್ಮಾಯಿ ಹಾಡಿ ಹೊಗಳಿದ್ರು. ಮನುಷ್ಯನ ಮೇಧಾಶಕ್ತಿಯ ಸಮರ್ಥ ಬಳಕೆಗೆ ಪೂರಕ ವಾತಾವರಣ ಬೆಂಗಳೂರಿನಲ್ಲಿದ್ದು ತಂತ್ರಜ್ಞಾನ ಕ್ಷೇತ್ರದ ಭಾಗಿದಾರರಿಗೆ ಸಿಎಂ ಕರೆ ಕೊಟ್ರು. Here is a place called Bengaluru where all the brain power can exhibit its capabilities because of the ecosystem of Bengaluru and Karnataka. Therefore, I welcome with open arm, open heart to all the innovators. Come, innovate, participate and ultimately be a achiever. ಇನ್ನು ಬೆಂಗಳೂರಿನಲ್ಲಿ ತಂತ್ರಜ್ಞಾನಕ್ಕೆ ಬೇಕಾದ ಸೌಲಭ್ಯ ನೀಡಿ ಹೊಸ ಆವಿಷ್ಕಾರ ತೆರೆದುಕೊಳ್ಳಲು ಸರ್ಕಾರ ಸಿದ್ಧವಿದೆ ಅಂತ ಐಟಿ ಬಿಟಿ ಸಚಿವ ಅಶ್ವಥ್ ನಾರಾಯಣ್ ಅಭಯ ಕೊಟ್ರು. We have formed a organization, Karnataka Digital Economy Mission, first of its kind in our country and second in the entire world, to promote the digital growth, targeted investment and to have innovation and technology and startups beyond Bangalore. ಇಂದಿನ ಟೆಕ್ ಸಮಿಟ್ ನಲ್ಲಿ ಆಸ್ಟ್ರೇಲಿಯಾ ಪ್ರಧಾನಿ ಸ್ಕಾಟ್ ಮಾರಿಸನ್, ಇಸ್ರೇಲ್ ಪ್ರಧಾನಿ ನಫ್ತಾಲಿ ಬೆನೆಟ್, ಕ್ರಿಂಡೆಲ್ ಕಂಪನಿಯ ಸಿಇಒ ಮಾರ್ಟಿನ್ ಶ್ರೋಟರ್ ವರ್ಚುವಲ್ ಮೂಲಕ ಮಾತನಾಡಿದ್ರು. ಐಟಿ ಬಿಟಿ ಮತ್ತು ಸ್ಟಾರ್ಟ್ಅಪ್ ವಿಷನ್ ಗ್ರೂಪ್ಗಳ ಮುಖ್ಯಸ್ಥರು ತಮ್ಮ ಅನುಭವ ಹಂಚಿಕೊಂಡ್ರು. ಇದೇ ರೀತಿ ಇನ್ನೆರಡು ದಿನ ಟೆಕ್ ಸಮಿಟ್ ನಡೆಯಲಿದೆ. ಶರಣು ಹಂಪಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ದೊಡ್ಡಮನೆಯ ಹೃದಯವಂತ ಅಪ್ಪು ಜನಮಾನಸದಿಂದ ದೂರ ಆಗ್ತಿಲ್ಲ. ಅಪ್ಪು ಸಮಾಧಿ ಬಳಿಯೇ ಇವತ್ತು ಸಿನಿಮಾವೊಂದರ ಪೋಸ್ಟರ್ ಲಾಂಚ್ ಆಗಿದೆ. ಅಪ್ಪು ನಮ್ಮ ಜೊತೆ ಇಲ್ಲದಿದ್ದರೂ ಅವರ ನೆನಪುಗಳು ಅಮರ. ಸಮಾಧಿ ದರ್ಶನಕ್ಕೆ ಬರೋ ಅಭಿಮಾನಿಗಳ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಇದೀಗ ಸಿನಿಮಾ ತಂಡದವರ ಸರದಿ. ಇವತ್ತು ಬನಾರಸ್ ಚಿತ್ರತಂಡ ಅಪ್ಪು ಸಮಾಧಿ ಬಳಿ ಚಿತ್ರದ ಪೋಸ್ಟರ್ ಲಾಂಚ್ ಮಾಡಿದೆ. ಪಂಚಭಾಷೆಗಳಲ್ಲಿ ಮೂಡಿಬರ್ತಿರೋ ಬನಾರಸ್ ಚಿತ್ರದ ಮೂಲಕ ಮಾಜಿ ಸಚಿವ ಜಮೀರ್ ಖಾನ್ ಪುತ್ರ ಜೈದ್ ಖಾನ್ ಡೆಬ್ಯೂ ಮಾಡ್ತಿದ್ದಾರೆ. ಬನಾರಸ್ ಚಿತ್ರದ ಪೋಸ್ಟರ್ ಅನ್ನು ಅಪ್ಪು ಅವರೇ ಲಾಂಚ್ ಮಾಡಬೇಕಿತ್ತು. ಆದ್ರೆ ವಿಧಿಯಾಟದ ಮುಂದೆ ಅಪ್ಪು ಸಮಾಧಿ ಬಳಿ ಪೋಸ್ಟರ್ ಲಾಂಚ್ ಆಗಿದೆ. ಪೂರ್ತಿ ಬನಾರಸ್ ಚಿತ್ರತಂಡವೇ ಅಪ್ಪು ಸಮಾಧಿಗೆ ಭೇಟಿ ನೀಡಿತ್ತು. ಮೌನಾಚರಣೆ, ಪುಷ್ಪ ನಮನ ಸಲ್ಲಿಸಿ ಪೋಸ್ಟರ್ ರಿಲೀಸ್ ಮಾಡಲಾಯಿತು. ಏನು ಸರ್, ಖುಷಿ ಪಡಬೇಕಾ ದುಃಖ ಪಡಬೇಕಂತ ಅರ್ಥ ಆಗ್ತಿಲ್ಲ. ಇದು ಕಾರ್ಯ ಪುನೀತ್ ರಾಜ್ಕುಮಾರ್, ಪುನೀತಣ್ಣ ನಮ್ಮ ಅಪ್ಪು ಸರ್ ಮಾಡಬೇಕಾಗಿದ್ದ ಕಾರ್ಯನ ಅವರಿಲ್ಲ ಇವತ್ತು ನಮ್ಮೊಟ್ಟಿಗೆ. ನುಡಿ ನಮನ ಆಯಿತು. ರಾಘಣ್ಣ ಅವ್ರು ಹೇಳಿದ್ರು ಪುನೀತ್ ಅವ್ರನ್ನ ನಾವು ಹೂತಿಲ್ಲ ಬಿತ್ತಿದ್ದೇವೆ ಅಂತ ಹೇಳಿ. ಭಾಳ ತುಂಬ ಸತ್ಯವಾದ ಮಾತದು. ಅದ್ರ ಮೂಲಕ ಇವತ್ತು ಮೊಟ್ಟ ಮೊದಲ ಬಾರಿಗೆ ಬನಾರಸ್ಗೆ ಸಂಬಂಧಪಟ್ಟಂಥ ಮೊದಲ ನೋಟ ಏನಂತ ಹೇಳ್ತೀವಿ, ಫಸ್ಟ್ ಲುಕ್ ಮತ್ತು ಮೋಷನ್ ಪೋಸ್ಟರ್ ಅಂತ ಏನು ಹೇಳ್ತೀವಿ, ಅದನ್ನು ಬಿಡುಗಡೆ ಮಾಡಿದ್ದೀವಿ. ಇನ್ನು ನಿನ್ನೆಯ ಪುನೀತ ನಮನ ಕಾರ್ಯಕ್ರಮಕ್ಕೆ ಬಂದಿದ್ದ ತಮಿಳು ನಟ ವಿಶಾಲ್ ಇವತ್ತು ವಾಪಸ್ ಹೋಗೋ ಮುನ್ನ ಅಪ್ಪು ಸಮಾಧಿಗೆ ಪೂಜೆ ಸಲ್ಲಿಸಿದ್ದಾರೆ. ಜೊತೆಗೆ ರಾಜ್ಕುಮಾರ್ ಹಾಗೂ ಪಾರ್ವತಮ್ಮ ಸಮಾಧಿಗೆ ನಮನ
ಇದಕ್ಕೂ ಮೊದಲು ಶಿವಣ್ಣ ಮನೆಗೆ ಹೋಗಿದ್ದ ವಿಶಾಲ್ ಸಾಂತ್ವನ ಹೇಳಿದ್ದಾರೆ. ಅಪ್ಪು ಅಗಲಿಕೆಗೆ ಕಂಬನಿ ಮಿಡಿದಿರೋ ವಿಶಾಲ್ 1800 ಮಕ್ಕಳ ಜವಾಬ್ದಾರಿ ತೆಗೆದುಕೊಳ್ಳುವ ಬಗ್ಗೆ ಅಶ್ವಿನಿ ಅವರ ಹತ್ರ ಅನುಮತಿ ಕೇಳಿದ್ದೇನೆ ಅಂತ ತಿಳಿಸಿದ್ರು. ಪುನೀತ್ ಇಲ್ಲ ಅಂದ್ರೆ ವಿಷಯ ಅಸಲು ತಲ್ಸ್ಕೊಳ್ಳೇకపోతే ನಾನು. ಇಟ್ ಈಸ್ ಅ ಬಿಗ್ ಲಾಸ್ ಫಾರ್ ದ ಫಿಲ್ಮ್ ಇಂಡಸ್ಟ್ರಿ, ಇಟ್ ಈಸ್ ಅ ಬಿಗ್ ಲಾಸ್ ಫಾರ್ ದ సొసైటీ. అశ్విని మేడం దగ్గర పర్మిషన్ అడిగాను. నేను నా పాత్ర ఉండాలి అని ఒక కోరిక పెట్టాను. షీ వాస్ కైండ్ ఎనఫ్ టు సే దట్ in another 2-3 months we will start to work. ನಿನ್ನೆಯ ಪುನೀತ ನಮನ ಕಾರ್ಯಕ್ರಮದಲ್ಲಿ ಅಪ್ಪು ಇಷ್ಟದ ಹಿಂದಿ ಹಾಡನ್ನು ಶಿವಣ್ಣ ಹಾಡಿ ಗದ್ಗದಿತರಾಗಿದ್ರು. ಈ ಹಿಂದೆ ಅಪ್ಪು ಅವರೇ ಹಾಡಿದ್ದ ಆ ಹಾಡು ಇವತ್ತು ವೈರಲ್ ಆಗಿದೆ. ಹರ್ಷವರ್ಧನ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಕೂ ಆಪ್ ಮೂಲಕ ಸಾರ್ವಜನಿಕರಿಗೆ ಪ್ರಶ್ನೆಯನ್ನ ಕೇಳಲಾಗಿತ್ತು. ಇದೀಗ ಉತ್ತರ ಬಂದಿರುವಂತದ್ದು. ಅಕಾಲಿಕ ಮಳೆಯಿಂದಾಗಿ ಸಂಕಷ್ಟಕ್ಕೀಡಾಗಿರುವ ರೈತರಿಗೆ ಸರ್ಕಾರ ಯಾವ ರೀತಿ ಸಹಾಯ ಮಾಡಬೇಕು ಅನ್ನುವಂತಹ ಪ್ರಶ್ನೆಯನ್ನ ಮುಂದಿಟ್ಟಿತ್ತು. ಸರ್ಕಾರಗಳು ಪ್ರತಿ ರೈತರ ಬೆಳೆಗಳಿಗೂ ಕನಿಷ್ಠ ಪಾವತಿ ಬೆಳೆ ವಿಮೆ ಕಡ್ಡಾಯ ಮಾಡಲಿ ಅಂತ ನರೇಶ್ ಕಾಮತ್ ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.